ಈಗ ಅಲ್ಪಸಂಖ್ಯಾತರಿಗೆ ಎಲ್ಲಾ ತರದಲ್ಲಿ ಅವರು ಕಾಂಗ್ರೆಸ್ನವರು ಯೂಸ್ ಮಾಡ್ಕೊಂಡೆ ನಮಗೆ ಮೋಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ದಾವಣಗೆರೆ ದಕ್ಷಿಣ ಏನಾಗಿದೆ ಅಂತ ಹೇಳಿದ್ರೆ ಶಾಮನೂರ್ ಕುಟುಂಬ ದತ್ತು ತಗೊಂಡಿದ್ರೆ ಅನ್ಬೇಕು, ಆ ನಮೂನಿ ನಡೀತಾ ಇದೆ. ಯಾಕೆ ಪ್ರತಿ ಸಲನೂ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಾ? SS ಮಲ್ಲಿಕಾರ್ಜುನ್ ಅವರು ಹೆಂಡತಿ MP ಆಗಿದ್ದಾರೆ, ಮಲ್ಲಣ್ಣ ಅವರು ಮಿನಿಸ್ಟರ್ ಆಗಿದ್ದಾರೆ. ಈಗ ಮಗನಿಗೂ ಐತಲ್ಲ ದಾವಣಗೆರೆ ದಕ್ಷಿಣದಲ್ಲಿ ನಿಲ್ಸಿ ಗೆಲ್ಲಿಸ್ತೀನಿ ಅಂತ ಹೇಳಿದ್ರೆ ಈ ಸತಿ ತಕ್ಕ ಪಾಠ ಕಳಿಸ್ತೀವಿ. ಕಾಂಗ್ರೆಸ್ ಗೌರ್ಮೆಂಟಿಗೆ ಮುಸಲ್ಮಾನರು ಏನಂತ ಹೇಳಿ ನಾವು ತೋರಿಸ್ತೀವಿ. ಕೊನೆ ಸತಿ ಶಾಮನೂರ್ ಶಿವಶಂಕರಪ್ಪ ಅವ್ರು ಏನ್ ಹೇಳಿದ್ರು, ನಾನು ನೆಕ್ಸ್ಟ್ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬಿಟ್ಟು ನಾನು ಗೆಲ್ಲಿಸ್ತೀನಿ ಅಂತ ಹೇಳೋರು ಮಾತು ಕೊಟ್ಟಿದ್ರು. ಅವ್ರ ಮಗ ಹೇಳ್ತಾರೆ, ಎಲ್ಲಿ ಹೇಳಿದ್ರು, ಯಾರ ಹತ್ರ ಹೇಳಿದ್ರು, ಏನ್ ಹತ್ರ ಹೇಳಿದ್ರು ಅಂತ. ದಯವಿಟ್ಟು ನಮ್ದು ಟಾರ್ಗೆಟ್ ಏನಂತ ಹೇಳಿದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಸೋಲಿಸ್ಬೇಕು. ನಮ್ದು ಅದೇ ಗುರಿ ಇರೋದು. BJPಗೂ ಹಾಕಲ್ಲ, ಕಾಂಗ್ರೆಸ್ಗೂ ಹಾಕಲ್ಲ ಸರ್. ನಮಗೆ ಬೆಂಬಲಿಸ್ತಾರೆ ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಸಿಕ್ಕಿದೆ, ಅದಕ್ಕೋಸ್ಕರ ನಾವು ಕಣದಲ್ಲಿ ಇದ್ದೀವಿ ಸರ್. ಈಗ ಕೊನೆ ತನಕ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು. ನಮಗೆ ಒಂದು ರಂಜಾನ್ ಹಬ್ಬದ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅಲ್ಪಸಂಖ್ಯಾತರಿಗೆ ಎಲ್ಲಾ ತರದಲ್ಲಿ ಅವರು ಕಾಂಗ್ರೆಸ್ನವರು ಯೂಸ್ ಮಾಡ್ಕೊಂಡೆ ನಮಗೆ ಮೋಸ ಮಾಡಿದ್ದಾರೆ. ಆ ಮೋಸ ಮಾಡಿದ್ರಿಂದ ನಾನು ಒಂದು ಆಕಾಂಕ್ಷಿ ಅಂತ ಹೇಳಿದ್ರೆ ನಾನು ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಜನಹಿತ ಪಾರ್ಟಿಯಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಿಲ್ಲ. ಅವರು ಕೊಟ್ಟಿದ್ದಿದ್ರೆ ನಾವು ಈ ಡಿಸಿಷನ್ ನಾವು ತಗೊಂತಿದ್ದಿಲ್ಲ. ಯಾಕಂತ ಹೇಳಿದ್ರೆ ಈಗ ದಾವಣಗೆರೆ ದಕ್ಷಿಣ ಏನಾಗಿದೆ ಅಂತ ಹೇಳಿದ್ರೆ ಶಾಮನೂರ್ ಕುಟುಂಬ ದತ್ತು ತಗೊಂಡಿದ್ರೆ ಅನ್ಬೇಕು, ಆ ನಮೂನಿ ನಡೀತಾ ಇದೆ. ಯಾಕೆ ಪ್ರತಿ ಸಲನೂ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಾ? ಮೊದಲನೇದಾಗಿ ಶಾಮನೂರು SS ಮಲ್ಲಿಕಾರ್ಜುನ್ ಅವರು ಹೆಂಡತಿ MP ಆಗಿದ್ದಾರೆ, ಮಲ್ಲಣ್ಣ ಅವರು ಮಿನಿಸ್ಟರ್ ಆಗಿದ್ದಾರೆ. ಈಗ ಮಗನಿಗೂ ಐತಲ್ಲ ದಾವಣಗೆರೆ ದಕ್ಷಿಣದಲ್ಲಿ ನಿಲ್ಸಿ ಗೆಲ್ಲಿಸ್ತೀನಿ ಅಂತ ಹೇಳಿದ್ರೆ ಈ ಸತಿ ತಕ್ಕ ಪಾಠ ಕಳಿಸ್ತೀವಿ. ಈ ಸತಿ 100% ತಕ್ಕ ಕಾಂಗ್ರೆಸ್ ಗೌರ್ಮೆಂಟಿಗೆ ಮುಸಲ್ಮಾನರು ಏನಂತ ಹೇಳಿ ನಾವು ತೋರಿಸ್ತೀವಿ. ಯಾಕಂತ ಹೇಳಿದ್ರೆ 85,000 ಇಲ್ಲಿ ನಮ್ಮ ಓಟಿದಾವು. ಯಾಕಂದ್ರೆ ನಮ್ಮ ಹಕ್ಕು ನಮಗೆ ಸಿಕ್ಕಿಲ್ಲ. ಕೊನೆ ಸತಿ ಶಾಮನೂರ್ ಶಿವಶಂಕರಪ್ಪ ಅವ್ರು ಏನು ಹೇಳಿದ್ರು, ನಾನು ನೆಕ್ಸ್ಟ್ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬಿಟ್ಟು ನಾನು ಗೆಲ್ಲಿಸ್ತೀನಿ ಅಂತ ಹೇಳೋರು ಮಾತು ಕೊಟ್ಟಿದ್ರು. ಅವ್ರ ಮಗ ಹೇಳ್ತಾರೆ, ಎಲ್ಲಿ ಹೇಳಿದ್ರು, ಯಾರ ಹತ್ರ ಹೇಳಿದ್ರು, ಏನ್ ಹತ್ರ ಹೇಳಿದ್ರು ಅಂತ ಖುದ್ದು ಅವರಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ದಂತ ಹೇಳಿ. ಜನಗಳು ಮಧ್ಯೆ ಹೇಳಿದಾರೆ. ಅವರು ಹೇಳಿತಲ್ಲ ಹೋದ್ ಸತಿ ಟಿಕೆಟ್ ತಗೊಂಡಿದ್ದಲ್ಲ ಗೆದ್ದಿದ್ದಾರೆ. ಬೇಡ ಕೊನೆ ಚುನಾವಣೆ ಅಜ್ಜಾರ್ದು ಅಂತ ಹೇಳಿ ನಾವು ಏನು ಮಾಡಿದ್ವಿ, ಅವ್ರಿಗೆ ಕೆಲಸ ಮಾಡಿದ್ವಿ. ಈ ಸತಿ ಐತಲ್ಲ ನಾನು ಒಂದು ಆಕಾಂಕ್ಷಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನ ಪಕ್ಷ ಬಂದು ಜನಹಿತ ಪಕ್ಷ, ಜನ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ, ಜನ ನನಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಗೆದ್ದೇ ಗೆಲ್ತೀನಿ. ದಯವಿಟ್ಟು ನಮ್ದು ಟಾರ್ಗೆಟ್ ಏನಂತ ಹೇಳಿದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಸೋಲಿಸ್ಬೇಕು. ನಮ್ದು ಅದೇ ಗುರಿ ಇರೋದು. ಯಾಕಂತ ಹೇಳಿದ್ರೆ ಮುಸಲ್ಮಾನರು ಅಲ್ಪಸಂಖ್ಯಾತರು ಏನಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಹೋಗಬೇಕು. ಒಂದು ಏನಂತ ದಾವಣಗೆರೆ ದಕ್ಷಿಣದಲ್ಲಿ ಈ ಸತ್ಯ SS ಫ್ಯಾಮಿಲಿಗೆ ಏನಂತ ಹೇಳಿ ಪಾಠ ಕಲಿಸಿದಾರೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗಬೇಕು. 100% ಸತ್ಯ. ಈ ಸತಿ ಐತಲ್ಲ ನಮ್ಮ ಅಲ್ಪಸಂಖ್ಯಾತರು ಎಲ್ಲ ಸೇರಿ, ಎಲ್ಲ ಮುಖಂಡರು, ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಐತಲ್ಲ ಈ ಸತಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಎಲ್ಲ ನಿರ್ಧಾರ ಮಾಡಿದ್ವಿ ಸರ್. ಈ ಸತಿ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆಗಲಿ BJP ಆಗಲಿ ಮತವನ್ನು ಕೊಡೋದಿಲ್ಲ ನಮ್ಮ ಜನ. ನಮಗೆ ಬೆಂಬಲಿಸ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ನಮಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಮಗೆ ಭರವಸೆ ಇದೆ ಸರ್. BJP ಓಟ್ ಹಾಕಿ ಅಂತ ಹೇಳಲ್ಲ. ಇಲ್ಲ ಸರ್, BJPಗೂ ಹಾಕಲ್ಲ, ಕಾಂಗ್ರೆಸ್ಸಿಗೂ ಹಾಕಲ್ಲ ಸರ್. ನಮಗೆ ಬೆಂಬಲಿಸ್ತಾರೆ ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಸಿಕ್ಕಿದೆ, ಅದಕ್ಕೋಸ್ಕರ ನಾವು ಕಣದಲ್ಲಿ ಇದೀವಿ ಸರ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.